ನಮಸ್ಕಾರ ಗೆಳೆಯರೇ. ದಶಕಗಳಿಂದ ಚೀನಾವನ್ನು ಪ್ರೋತ್ಸಾಹಿಸುತ್ತಿದ್ದ ಈ ವೆಸ್ಟರ್ನ್ ದೇಶಗಳು ಈಗ ಭಾರತದ ಪ್ರಗತಿಯನ್ನ ನೋಡಿ ಚಿಂತಿತವಾಗಿವೆ. ಜೈಶಂಕರ್ ಅವರು ಗ್ಲೋಬಲ್ ಪಾಲಿಟಿಕ್ಸ್ ನ ನೈಜ ಮುಖವನ್ನ ಬಯಲು ಮಾಡಿದ್ದಾರೆ. ಹಾಗೂ ಈ ಪಾಶ್ಚಿಮಾತ್ಯ ದೇಶಗಳ ಬೂಟಾಟಿಕೆಯನ್ನ ಹೇಗೆ ಟೀಕಿಸಿದ್ದಾರೆ ಅಂದ್ರೆ ಈಗ ಇವರಿಗೆ ಮಾತೆ ಬರದಂತಾಗಿದೆ. ಹಾಗಾದ್ರೆ ಗೆಳೆಯರೇ, ಜೈಶಂಕರ್ ಅವರು ಹೇಳಿದ್ದೇನು? ಭಾರತವನ್ನು ಹತ್ತಿಕ್ಕಲು ಎಷ್ಟೇ ಪ್ರಯತ್ನಗಳು ನಡೆದರೂ ಕೂಡ ನಾವು ಸೂಪರ್ ಪವರ್ ಆಗುವ ಹಾದಿಯಲ್ಲಿದ್ದೇವೆ. ಹಾಗೂ ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಯು ಹೇಗೆ ಭಾರತ ವಿರೋಧಿದ್ರೆ ಜಗತ್ತು ಅಪೂರ್ಣವಿರಲಿದೆ ಅನ್ನೋದನ್ನ ಮಾಡಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನಮ್ಮ ನೇರ ನುಡಿಯ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೇ, ಜೈಶಂಕರ್ ಅವರು ಯಾವಾಗಲೂ ತಮ್ಮ ನೇರ ಮತ್ತು ಬಲವಾದ ಹೇಳಿಕೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಈ ಬಾರಿ ಅವರು ಬಿಸ್ನೆಸ್ ಟುಡೇ ಮೈಂಡ್ ರಶ್ ಕಾರ್ಯಕ್ರಮದಲ್ಲಿ ಈ ವೆಸ್ಟರ್ನ್ ದೇಶಗಳ ಮುಖಭಾವವನ್ನ ಬಯಲು ಮಾಡಿದ್ರು. ಕಳೆದ ಹಲವು ದಶಕಗಳಿಂದ ಈ ವೆಸ್ಟರ್ನ್ ದೇಶದ ಏಕೈಕ ಉದ್ದೇಶ ಚೀನಾವನ್ನ ಶಕ್ತಿಶಾಲಿಯನ್ನಾಗಿ ಮಾಡುವುದು ಮತ್ತು ಭಾರತವನ್ನ ಹಿನ್ನಡೆಯಲ್ಲಿಡುವುದಾಗಿತ್ತು ಅನ್ನೋದರ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದರು. ಈ ವೆಸ್ಟರ್ನ್ ದೇಶಗಳು ಚೀನಾದ ಸಾಧನೆಗಳನ್ನ ಹೊಗಳುತ್ತಲೇ ಇದ್ದರು ಹಾಗೂ ಅದನ್ನ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಬಲಪಡಿಸಿದ್ದು. ಭಾರತವನ್ನ ಯಾವಾಗಲೂ ಇಗ್ನೋರ್ ಮಾಡಿ ಚೀನಾವನ್ನಷ್ಟೇ ಪ್ರಮೋಟ್ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಭಾರತವನ್ನ ತಡೆಯುವುದು ಅಸಾಧ್ಯ. ಹಾಗೂ ಈ ಸ್ಥಾನವನ್ನ ಭಾರತ ಸಾಧಿಸಿದ್ದು ಯಾರ ಕೃಪೆಯಿಂದ ಅಲ್ಲ, ಬದಲಿಗೆ ತನ್ನದೇ ಆದ ಕಠಿಣ ಪರಿಶ್ರಮದಿಂದ ಅಂತ ಜೈಶಂಕರ್ ಅವರು ಹೇಳಿದರು. ಇದರೊಂದಿಗೇನೆ ಜೈಶಂಕರ್ ಅವರು ಪಾಶ್ಚಿಮಾತ್ಯ ದೇಶಗಳಿಗೆ ಪಾಠಗಳನ್ನು ಕೊಡುತ್ತಾ 21ನೇ ಶತಮಾನದಲ್ಲಿ ನೀವು ರಾಜತಾಂತ್ರಿಕತೆ ಮಾಡಲು ಬಯಸುವುದಾದ್ರೆ ಭಾರತದಿಂದ ಕಲಿಯಿರಿ ಅಂತ ಹೇಳಿದ್ರು. ಯಾಕಂದ್ರೆ ಇವತ್ತಿಗೆ ಇಡೀ ಜಗತ್ತು ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಇರಾನ್ ಅನ್ನೋ ಎರಡು ದೊಡ್ಡ ಯುದ್ಧಗಳಲ್ಲಿ ಸಿಲುಕಿಕೊಂಡಿದೆ. ಆದರೆ ಭಾರತ ಮಾತ್ರ ಎಲ್ಲಾ ಕಡೆಯೊಂದಿಗೆ ಮಾತನಾಡುತ್ತಿರುವ ಮತ್ತು ಸಮತೋಲನವನ್ನ ಕಾಯ್ದುಕೊಳ್ಳುತ್ತಿರುವ ಏಕೈಕ ದೇಶವಾಗಿದೆ ಅನ್ನೋದರ ಬಗ್ಗೆ ಅವರು ಡಿಟೇಲ್ ಆಗಿ ವಿವರಿಸಿದರು. ಹೆಂಗಂದ್ರೆ ಭಾರತ ರಷ್ಯಾದಿಂದ ತೈಲ ಖರೀದಿಸುತ್ತಿದೆ ಮತ್ತು ಅಮೆರಿಕಾದೊಂದಿಗೆ ಸ್ನೇಹವನ್ನು ಕೂಡ ಉಳಿಸಿಕೊಳ್ಳುತ್ತಿದೆ. ಭಾರತವು ಇಸ್ರೇಲ್ನ ಪಾಲುದಾರ ರಾಷ್ಟ್ರವಾಗಿದ್ದು ಇರಾನ್ನೊಂದಿಗಿನ ಸಂಬಂಧವನ್ನು ಕೂಡ ಹದಗೆಡಲು ಬಿಡುವುದಿಲ್ಲ. ಭಾರತವು ಕ್ವಾಡ್ನ ಸದಸ್ಯ ರಾಷ್ಟ್ರವಾಗಿದ್ದು ಬ್ರಿಕ್ಸ್ನ ಪ್ರಮುಖ ಭಾಗವೂ ಕೂಡ ಆಗಿದೆ. ನಾವು ಯಾರ ಒತ್ತಡಕ್ಕೂ ಮಣಿದು ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ನಮ್ಮ ಸ್ವಂತ ಹಿತಾಸಕ್ತಿಗಾಗಿ ನಾವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ ಅನ್ನೋದನ್ನ ಜೈಶಂಕರ್ ಅವರು ಹೇಳಿದ್ದಾರೆ. ಪಶ್ಚಿಮದ ವಿದೇಶಾಂಗ ನೀತಿಯನ್ನು ಟೀಕಿಸಿದ ಜೈಶಂಕರ್ ಅವರು ಅನೇಕ ದೇಶಗಳು ಎಮೋಷನಲ್ ಆಗಿ ತಮ್ಮ ಕಾಲ ಮೇಲೇನೆ ತಾವೇ ಕೊಡ್ಲಿ ಹೊಡೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳಿದರು. ಯಾಕಂದ್ರೆ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸಿ ಅಗ್ಗದ ಕಚ್ಚಾ ತೈಲವನ್ನ ಖರೀದಿಸುವುದನ್ನ ನಿಲ್ಲಿಸಿದ್ದವು. ಆದರೆ ಭಾರತ ಇದರ ಲಾಭವನ್ನ ಪಡೆದುಕೊಂಡು ರಷ್ಯಾದಿಂದ ಅಗ್ಗದ ಬೆಲೆಗೆ ತೈಲವನ್ನ ಖರೀದಿಸಿ ತನ್ನ ಆರ್ಥಿಕತೆಯನ್ನ ಬಲಪಡಿಸಿತ್ತು. ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಇಸ್ರೇಲ್ ಪರವಾಗಿ ಮಾತ್ರ ನಿಂತವು. ಇದರಿಂದಾಗಿ ಇರಾನ್ ಬಲಗೊಳ್ಳುತ್ತಿದೆ. ಈಗ ಈ ವೆಸ್ಟರ್ನ್ ದೇಶದ ತಪ್ಪು ನೀತಿಗಳು ಏನೇನಾಗಿದ್ದವು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಮೊದಲ ತಪ್ಪು ರಷ್ಯಾದ ಮೇಲೆ ನಿರ್ಬಂಧಗಳನ್ನ ಹೇರಿದ್ದು. ಇದು ಯುರೋಪ್ಗೆ ಗ್ಯಾಸ್ ಅನ್ನ ದುಬಾರಿಯನ್ನಾಗಿ ಮಾಡಿತ್ತು. ಎರಡನೇ ತಪ್ಪು ಚೀನಾವನ್ನ ಉತ್ತೇಜಿಸಿದ್ದು ಹಾಗೂ ಈಗ ಅದು ಅತಿ ದೊಡ್ಡ ಬೆದರಿಕೆಯೂ ಕೂಡ ಆಗಿದೆ. ಹಾಗೂ ಮೂರನೇ ತಪ್ಪು ಭಾರತವನ್ನ ಇಗ್ನೋರ್ ಮಾಡಿದ್ದು. ಇದರಿಂದಾಗಿ ಈಗ ಯುರೋಪ್ ಪಶ್ಚಾತ್ತಾಪ ಪಡುವ ಸರದಿ ಬಂದಿದೆ. ಜೈಶಂಕರ್ ಅವರು ತಮ್ಮ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ವಿದೇಶಾಂಗ ನೀತಿಯನ್ನು ಶ್ಲಾಘಿಸುತ್ತಾ ಮೋದಿಜಿ ತಮ್ಮ ನಾಯಕತ್ವದಿಂದ ಭಾರತವನ್ನ ಪ್ರಬಲ ಜಾಗತಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ದು. ಅವರ ಈ ನೀತಿಗಳಿಂದಾಗಿ ಇವತ್ತಿಗೆ ಭಾರತವಿಲ್ಲದೆ ಜಗತ್ತು ಅಪೂರ್ಣವಾಗಿದೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿಯೇ ಭಾರತವು G20 ಅಧ್ಯಕ್ಷತೆ ವಹಿಸಿದೆ. ಹಾಗೂ ಭಾರತವು ಕ್ವಾಡ್, ACO, ಬ್ರಿಕ್ಸ್ ಮತ್ತು ಇತರೆ ಪ್ರಮುಖ ಸಂಸ್ಥೆಗಳಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತಿದೆ. ಭಾರತದ ಎಕನಾಮಿ ಈಗ $5 ಟ್ರಿಲಿಯನ್ ಸಾಗ್ತಾ ಇದೆ. ಭಾರತ ಈಗ ಜಾಗತಿಕ ಶಕ್ತಿಯಾಗಿ ಮಾರ್ಪಟ್ಟಿರುವುದರಿಂದ ಇವತ್ತು ಜಗತ್ತು ಭಾರತದ ಜೊತೆ ನಡೆಯಬೇಕಾಗ್ತದೆ ಅನ್ನೋದನ್ನ ಜೈಶಂಕರ್ ಅವರು ಹೇಳಿದರು. ಜೈಶಂಕರ್ ಅವರ ಈ ಹೇಳಿಕೆಯು ಭಾರತವು ಇನ್ನು ಮುಂದೆ ಕೇವಲ ಒಂದು ದೇಶವಲ್ಲ, ಬದಲಿಗೆ ಈಗ ಅದು ಒಂದು ಪ್ರಬಲ ಗ್ಲೋಬಲ್ ಲೀಡರ್ ಆಗಿ ಬೆಳೆದಿದೆ ಅನ್ನೋದನ್ನ ತೋರಿಸುತ್ತದೆ. ಸೊ ಗೆಳೆಯರೇ, ಜೈಶಂಕರ್ ಅವರು ಭಾರತದ ಅತ್ಯುತ್ತಮ ವಿದೇಶಾಂಗ ಸಚಿವರು ಅನ್ನೋದನ್ನ ನೀವು ಭಾವಿಸುತ್ತೀರಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.